ಏನೇ ಏರಿಳಿತಗಳಾಗಲಿ, ಏನೇ ಅಡೆತಡೆಗಳು ಬರಲಿ, ಆದರೆ ಸಿನಿಮಾ ನೋಡಿದವರು ಆಲ್ರೆಡಿ ಈಗ ಒಂದಷ್ಟು ಜನ ನೋಡಿದ್ದಾರೆ. ಇದು ನಿಲ್ಲುತ್ತೆ, ಯಾವ ಲೆವೆಲ್ ನಿಲ್ಲುತ್ತೆ ಕಾದು ನೋಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಅದನ್ನು ವಿಚಾರಿಸೋ ಪ್ರಯತ್ನ ಮಾಡ್ತಿದ್ವಿ, ಹೇಗಿದೆ ನೋಡಿದ್ರ, ಈ ಥರದ್ದೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಸಿನಿಮಾದ ಬಗ್ಗೆ. ನಿಮಗೆ ಹೇಗಿದೆ ಸರ್? ಚಿಟ್ಟೆ ಹೇಗೆ ಆಡ್ತಾ ಇದೆ? ಯಾಕಂದರೆ ಗಂಟೆಗಳು ತುಂಬ ಕಡಿಮೆ ಇದೆ. ಏನಿಲ್ಲ ಮಗನೇ, ಎಲ್ಲರೂ ನೋಡಿದವರು ತುಂಬ ಚೆನ್ನಾಗಿದೆ ಅಂತಾರೆ. ಅದು ಎಕ್ಸ್ಪೆಷಲಿ ಒಳ್ಳೆ ಟ್ವಿಸ್ಟ್ಗಳು ಮಾಡಿದ್ದೀರಾ, ಒಳ್ಳೆ ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೆ ಗೂಸ್ ಏನೋ ಹೇಳ್ತಾರಲ್ಲ, ಗೂಸ್ ಬಂಪ್ಸ್ ಅಂತಾರಲ್ಲ, ಆ ಥರದ್ದು ಅಂತಾರೆ. ಸೊ ಎನಿವೆ ನಾನು ಮಾಡಿರೋದೇ ಜನಗಳಿಗೋಸ್ಕರ. ಸೊ ಅವ್ರು ಒಪ್ಪಿ ವಿಸಿಲ್ ಹೊಡೆದ್ರೆ ಅವತ್ತು ನನಗೆ ಸಾರ್ಥಕ ನನಗೆ. ಯಾಕೆಂದರೆ ಅಷ್ಟು ಶ್ರಮ 3 ಇಯರ್ಸಿಂದ ಒಂದು ಸಿನಿಮಾ ಮಾಡ್ಕೊಂಡು ನನ್ನಿಂದ ನಿರ್ಮಾಪಕನಿಗೆ ತೊಂದರೆ ಆಗಬಾರ್ದು ಅಂತ ಒಂದು ಸಿನಿಮಾ ಮಾಡ್ಕೊಂಬಂದೆ. ಯಾಕಂದರೆ ಅದು ಏನೇ ಅಡಚಣೆಗಳ ಮಧ್ಯೆ ಹಂಗಾಯಿತು ಹಿಂಗಾಯಿತು ಇದಾಯಿತು, ಒಂದು ವರ್ಷ ಶೂಟೇ ಇಲ್ಲ, ಇದಾಯಿತು. ಸೊ ನನ್ನಿಂದ ತೊಂದರೆ ಆಗ್ಬಾರ್ದು. ನಾನು ಸಲ್ಮಾನ್ ಖಾನ್ದು ಒಂದು ಸಿನಿಮಾ ಬಿಟ್ಟೆ ಆ ಟೈಮಲ್ಲಿ, ಆ್ಯಂಡ್ ಕನ್ನಡ ಇನ್ನೊಂದು ಸಿನಿಮಾ ಇತ್ತು, ಅದನ್ನು ಬಿಟ್ಟೆ. ಸೊ ನಾನು ನಮ್ಮ ಡಾರ್ಲಿಂಗ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಸೊ ಅದನ್ನು ಆ ಟೈಮಲ್ಲಿ ಬಿಟ್ಟೆ. ಏನಕ್ಕೆಂದರೆ ಗ್ಯಾಪ್. ನಾನು ಇನ್ನೊಂದು ಸಿನಿಮಾ ಮಾಡೋಕ್ಕೋದ್ರೆ ಅಲ್ಲಿ ನನ್ನ ಹೆಸರು ಬಂದಾಗ ಆ ನಿರ್ಮಾಪಕನಿಗೆ ತೊಂದರೆ ಆಗುತ್ತೆ. ನನ್ನ ಮೇಲೆ ನಂಬಿಕೆ ದುಡ್ಡು ಹಾಕಿರೋ ಮೇಲೆ ಅಂದ್ಬಿಟ್ಟು ನಾನು ಬಿಟ್ಟು ಇದಕ್ಕೊಂದಕ್ಕೆ ಶ್ರಮ ವಹಿಸಿ, ಇದಕ್ಕೊಂದಕ್ಕೆ ವೆಯ್ಟ್ ಮಾಡಿ, ಇಡೀ ನನ್ನ ಟೀಮು, ಇಡೀ ನನ್ನ ಸಮೂಹ ಕಟ್ಕೊಂಡು ಕೆಲಸ ಮಾಡಿ ತಂದು ಬಿಡ್ತಾ ಇದ್ದೀನಿ ಮಗನೇ ಸಿನಿಮಾ. ಸರ್, ಡೈರೆಕ್ಟರ್ ಜಾಬ್ ತುಂಬ ಕಷ್ಟ ಸರ್. ಅಂಥದ್ರಲ್ಲಿ ನೀವು ಒಂದೇ ಸಿನಿಮಾದಲ್ಲಿ ಈ ಕಡೆ ಧ್ರುವ ಸರು, ಈ ಕಡೆ ಸಂಜಯ್ ದತ್ ಸರು, ರಮೇಶ್ ಅರವಿಂದ್ ಸರು, ಆ ಕಡೆ ಸುದೀಪ್ ಸರು, ಶಿಲ್ಪಾ ಶೆಟ್ಟಿ, ಎಲ್ಲರೂ ಲೆಜೆಂಡ್ಗಳು. ಅವನ್ನೆಲ್ಲ ಹ್ಯಾಂಡಲ್ ಮಾಡಿದ ಹೆಂಗೆ ಅಂತ ಹೇಳಿ. ಏನಕ್ಕಂದ ನನಗೆ ರಿಯಲಿ ತುಂಬ ಹಂಬಲ್ ಆಗಿ, ತುಂಬ ಪ್ರೀತಿಯಿಂದ ನನಗೆ ಇದೇನೋ ಐ ಡೋಂಟ್ ನೋ, ನನ್ನ ಕಂಡ್ರೆ ಪ್ರೀತಿನೋ ರೆಸ್ಪೆಕ್ಟು ಐ ಡೋಂಟ್ ನೋ. ಬಂದು ಕೇಳಿದ ತಕ್ಷಣ ರವಿ ಸರ್ ಆಗಲಿ, ಯಾವಾಗ ಡೇಟ್ ಹೇಳೋ ಹೋಗೋ ಬರ್ತೀನಿ ಅಂದರು, ಕತೆ ಕೇಳಿಲ್ಲ. ನಮ್ಮ ಡಾರ್ಲಿಂಗ್ ಆಗಲಿ, ಸೊ ಕಿಚ್ಚ ಸುದೀಪ್ ಅವರು ಅಷ್ಟೇ ನಡಿಚೇನ ಅಂತ ಕಾಲಭೈರವನಾಗ ಬಂದರು ಅವರು. ಆ್ಯಂಡ್ ದೆನ್ ಶಿಲ್ಪಾ ಅವರು ಅಷ್ಟೇ, ಕತೆ ಕೇಳಿದ ತಕ್ಷಣ ಒಂದು 2-3 ಕೆಲವೊಂದು ಸೀನ್ಗಳು ಅದರಲ್ಲಿ, ಅಯ್ಯೋ ನಾನು ಇದು ಮಾಡಲೇಬೇಕು ಅಂತ ಇಟ್ಕೊಂಡ್ರು. ಸೊ ಈ ಥರ ಸಂಜು ಬಾಬು ಅಷ್ಟೇ. ಆಮೇಲೆ ರಮೇಶ್ ಸರ್ ಈಸ್ ಅಮೇಝಿಂಗ್. ರಮೇಶ್ ಸರ್ ಬಗ್ಗೆ ಮಾತಾಡೋಂಗಿಲ್ಲ. ಬಟ್ ಎಲ್ಲರೂ ಒಟ್ಟಾಗೆ ನನಗೆ ಬಂದು ನನ್ನ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು. ಪ್ರೇಮ್ ಏನೋ ಮಾಡೋಕ್ಕೆ ಹೊರಟಿದ್ದಾನೆ, ಸೊ ಅವ್ನಿಗೆ ಸಪೋರ್ಟ್ ಮಾಡಕಂಡ್ರೆ ಅಂತ ಮಾಡಿದ್ರು. ಥ್ಯಾಂಕ್ಸ್ ಟು ಎಲ್ಲರಿಗೂ, ಎಲ್ಲ ರಮೇಶ್ ಸರ್ಗೆ. ಬೆಸ್ಟ್ ಮೆಮೊರಿ ಯಾವುದು ಸರ್? ಕೇಳಿ ಅಂತ ಬಂದಾಗ ಬೆಸ್ಟ್ ಮೆಮೊರಿ ಸ್ವೀಟ್ ಆಗಿರೋದು ಮಗನೇ, ಸ್ವೀಟ್ ಮೆಮೊರಿ ಅಂತಂದರೆ ನಾನು ಏನು ಹೇಳಿ, ಪ್ರತಿ ಸಾರಿನೂ ನಮ್ಮದು ಸ್ವೀಟ್ ಮೆಮೊರಿಗಳೇ ಇಲ್ಲ ಜಾಗ. ಲೈಕ್ ಆಲ್ವೇಸ್ ಲೈಕ್ ಎ ಫೈಟ್ ಮಗನೇ, ಅಂತಂತಲೂ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಆಮೇಲೆ ಇದನ್ನು ಕ್ರಿಯೇಟ್ ಮಾಡೋದಿದೆಯಲ್ಲ ಕಂದ, ಕ್ರಿಯೇಟ್ ಮಾಡೋದು ತುಂಬ ಕಷ್ಟ ಇದೆ. ಯಾಕೆಂದರೆ ಹಳೆ ಬೆಂಗಳೂರು ಕ್ರಿಯೇಟ್ ಮಾಡಬೇಕು, ಸೆಟ್ಗಳು ಹಾಕಿದ್ದೀವಿ. ಆ ಸೆಟ್ಗಳು, ಕಾಸ್ಟ್ಯೂಮು, ಇದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ, ತುಂಬ ರಿಸ್ಕ್ ಇದೆ. ಅದು ಬೆಸ್ಟು ನನಗೆ ಲೈಫಲ್ಲಿ ಎಂದಿದ್ದು, ನಾ ಈ ಸೆಟ್ಟೆಲ್ಲ ರೆಡಿ ಮಾಡಿ ಅದನ್ನು VFX ಮಾಡಿದ ತಕ್ಷಣ ನೋಡಿದ್ನಲ್ಲ ಶಾರ್ಟು, ಹಬ್ಬ ಬೆಂಗಳೂರು ಹಿಂಗಿದೆಯಾ ಅಂತ ನನಗೆ ಯಾವಾಗ ಖುಷಿ ಆಯಿತು, ಯಪ್ಪ ಸಾರ್ಥಕ ಆಯಿತು ಫ್ರೇಮ್ ಅಂತ. ನೆನ್ನೆ ಯಾರೋ ಸಿನಿಮಾ ನೋಡಿದ್ರು ರಾತ್ರಿ TTSಲ್ಲಿ. ಸಿನಿಮಾ ನೋಡಿದ ತಕ್ಷಣ ಅವರು ಫೋನ್ ಮಾಡಿಬಿಟ್ಟು, ಏನು ಸರಿಯಾಗಿ ಮಾಡಿದ್ದೀರಾ ಸಾರ್ ಓ ಅಂತಂದರು. ಥ್ಯಾಂಕ್ಸ್ ಮಗ ಅಂತ ಅಂದ್ಬಿಟ್ಟು ನನಗೆ ಅದಕ್ಕೆ ಸಾರ್ಥಕ ಆಯಿತು. ನಾನು 3 ಗಂಟೆವರೆಗೂ ಸಿನಿಮಾ ನೋಡ್ತಾಯಿದ್ರು DTSಲ್ಲಿ. ಅಂದರೆ ಇನ್ನೂ ಇದಾಗ್ತಾಯಿತ್ತು. ಫೋನ್ ಮಾಡಿದೆ ನಾನು ಇನ್ನೂ ನಿದ್ದೆ ಮಾಡಿರಲಿಲ್ಲ. ಯಾಕೆಂದರೆ ಏನಂತಾರೆ, ನನಗದೊಂದು ಕುತೂಹಲ, ಏನಂತಾರೆ ಈಸ್ ಅಮೇಝಿಂಗ್. ಸೊ ಎಲ್ಲ ಒಪಿನಿಯನ್ಸ್ ಗುಡ್, ಚೆನ್ನಾಗಿದೆ ಮಗನೇ, ನೀವೆಲ್ಲ ಇದ್ದೀರಾ.